ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ರೆಸ್ಟೋರೆಂಟ್ ಟೇಸ್ಟಲ್ಲೇ ನಾವು ಮನೆಯಲ್ಲೇ ತಯಾರಿಸಬಹುದು. ಹೇಗೆ ಮಾಡುವುದಂತ ನಾನು ಇವತ್ತಿನ ರೆಸಿಪಿಯಲ್ಲಿ ಹೇಳಿಕೊಡ್ತೇನೆ, ನೋಡೋಣ ಬನ್ನಿ. ಮೊದಲಿಗೆ ಚಿಕನ್ ಮ್ಯಾರಿನೇಟ್ ಮಾಡಿರೋಣ. ಅದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಪೌಡರ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಲಿಂಬೆ ರಸ, 1/4 ಟೀ ಸ್ಪೂನ್ ಅರಿಶಿಣ ಪೌಡರ್. ಇದೆಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಇದ್ರೆ ಸಾಕು ಮಸಾಲೆ. ಈಗ ನೋಡಿ, ನಾನಿಲ್ಲಿ ಚಿಕನ್ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ತಗೊಂಡಿದ್ದೇನೆ. ನೀವು ಬೇಕಾದರೆ ದೊಡ್ಡ ಪೀಸ್ ಚಿಕನನ್ನೇ ಫ್ರೈ ಮಾಡಿ ಆನಂತರ ಕಟ್ ಮಾಡ್ಬೋದು. ನಾನಿಲ್ಲಿ ಫಸ್ಟೇ ಚಿಕ್ಕ ಪೀಸಸ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನಿದನ್ನು ನಾನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿರ್ತೇನೆ. ನೀವು ಟೈಮ್ ಇಲ್ಲದಿದ್ದರೆ ಒಂದು 10 ನಿಮಿಷ ಇಟ್ಟರೆ ಸಾಕು. ಈಗ ಅರ್ಧ ಗಂಟೆ ನಂತರ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಫ್ರೈ ಮಾಡೋಣ. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಫ್ರೈ ಮಾಡಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನಾವು ಹೊರಗೆಲ್ಲ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ನಾವು ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ತಯಾರಿಸಬಹುದು. ಈಗ ನೋಡ್ಬೋದು, ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ಟರ್ನ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ನೀವು ನೋಡ್ಬೋದು, 2 ಸೈಡ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಕಾರ್ನ್ಫ್ಲವರ್ ಪೌಡರ್ ಹಾಕೋದ್ರಿಂದ ಚಿಕನ್ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನೆಲ್ಲ ತೆಗೆಯುವ. ಈಗ ಮತ್ತೊಂದು ಪ್ಯಾನಿಗೆ ನಾನು ಚಿಕನ್ ಫ್ರೈ ಮಾಡಿದ ಆಯಿಲನ್ನೇ ಹಾಕಿದ್ದೇನೆ. ಈಗ ಇದಕ್ಕೆ ನಾನು 3 ಮೊಟ್ಟೆ ಒಡೆದು ಹಾಕ್ತಾ ಇದ್ದೇನೆ. ಆಪ್ಷನ್, ನಿಮಗೆ ಎಷ್ಟು ಮೊಟ್ಟೆ ಬೇಕಾದರೂ ಹಾಕ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ವಿಡಿಯೋ ಹಾಕಿದಾಗ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ತುಂಬಾ ರುಚಿಯಾಗುತ್ತೆ. ಇದನ್ನು ಆಯಿಲಲ್ಲೇ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಸೈಡ್ ಮಾಡಿ ಇದರಲ್ಲೇ ನಾನು ಮಸಾಲೆಗೆ ರೆಡಿ ಮಾಡ್ತೇನೆ. ಆನಂತರ ನಾನಿಲ್ಲಿ ಇದಕ್ಕೆ 1 ಕ್ಯಾರೆಟ್ ಮತ್ತು 1 ದೊಡ್ಡ ಈರುಳ್ಳಿ, 1 ಕ್ಯಾಪ್ಸಿಕಮ್, ಇದು 3 ಈ ರೀತಿ ಪೀಸ್ ಮಾಡಿ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ನಿಮಗೆ ಖಾರ ಬೇಕಾದರೆ ಇನ್ನೂ ಸಹ ಜಾಸ್ತಿ ನೀವು ಆ್ಯಡ್ ಮಾಡ್ಬೋದು. 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೀ ಸ್ಪೂನ್ನಷ್ಟು ಅರಿಶಿಣ ಪೌಡರ್. ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಇದು ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಸ್ವಲ್ಪ ಇದರ ಹಸಿ ವಾಸನೆ ಹೋಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಗ್ಯಾಸನ್ನು ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೇನೆ. ರಾತ್ರಿ ಉಳಿದಿರೋ ಅನ್ನದಿಂದ ಈ ರೀತಿ ಫ್ರೈಡ್ ರೈಸ್ ಮಾಡಿದರೆ ತುಂಬಾ ರುಚಿಯಾಗುತ್ತೆ. ಮತ್ತು ಮಕ್ಕಳಿಗೆ ನಾವು ಲಂಚ್ ಬಾಕ್ಸಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೂ ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬ ಕಷ್ಟ ಏನಿಲ್ಲ. ಈ ರೀತಿ ಫ್ರೈ ಆಗ್ತಾ ಬರುವಾಗ ಎಗ್ ಮಿಶ್ರಣವನ್ನು ನಾನು ಇದಕ್ಕೆ ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ಚಿಕನ್ ಒಂದು ಮ್ಯಾರಿನೇಟ್ ಮಾಡಿಟ್ರೆ ಮತ್ತೆಲ್ಲ ಕೆಲಸನೂ ಈಸಿ ಆಗುತ್ತೆ. ಕೇವಲ 10 ನಿಮಿಷದಲ್ಲಿ ನಾವು ಈ ಫ್ರೈಡ್ ರೈಸನ್ನು ಮಾಡಿ ರೆಡಿ ಮಾಡ್ಬೋದು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕಿ, ಯಾಕಂದರೆ ನಾವು ಚಿಕನ್ ಫ್ರೈ ಮಾಡುವಾಗಲೂ ಉಪ್ಪು ಹಾಕಿದ್ದೇವೆ. ನಾವು ರೈಸಿಗಂತೂ ಉಪ್ಪು ಹಾಕೇ ಇರ್ತೇವೆ. ಅದಕ್ಕಾಗಿ ಉಪ್ಪು ಹಾಕುವಾಗ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದರೆ ಸಾಕು. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆಲ್ಲ ಶೇರ್ ಮಾಡಿ. ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಹಾಗೆಯೇ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ. ಈ ಸಾಸ್ ಎಲ್ಲ ಆಪ್ಷನ್, ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಫ್ರೈಡ್ ರೈಸ್ಗೆ ಈ ರೀತಿ ಹಾಕಿದ್ರೇ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ 2 ಹಸಿಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡುವ.
ನಾವು ಈ ರೀತಿ ಫ್ರೈಡ್ ರೈಸ್ ಮನೆಯಲ್ಲಿ ಮಾಡಿದರೆ ಮಕ್ಕಳು ದೊಡ್ಡವರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಟೊಮೆಟೊ ಸಾಸ್ ಆ ರೀತಿ ಸಾಸ್ ಎಲ್ಲ ಹಾಕಿದ ನಂತರ ಹೈ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ 1 ಪ್ಲೇಟ್ ರೈಸ್ ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಮಾಡಬೇಕಾದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ಹಾಕಿದರೆ ಇತ್ತು. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಟಿರೋ ಚಿಕನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಿಕನ್ ನೋಡಿ ನಾನು ತುಂಬಾ ಸಣ್ಣ ಸಣ್ಣ ಪೀಸ್ ಮಾಡಲಿಲ್ಲ, ಈ ರೀತಿ ಪೀಸಸ್ ಮಾಡಿದ್ದೇನೆ. ಈ ರೀತಿ ಮಾಡಿದರೆ ತಿನ್ನಲಿಕ್ಕಂತೂ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನೊಂದು 1 ನಿಮಿಷ ನಾನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ತೇನೆ. ಈಗ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ. ಇನ್ನು ಗ್ಯಾಸ್ ಆಫ್ ಮಾಡಿ. ನೋಡಿ ಎಷ್ಟೊಂದು ಉದುರಾಗಿ ಬಂದಿದೆ ನೋಡ್ಬೋದು. ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ತುಂಬಾ ಈಸಿಯಾಗಿ ಹಾಗೂ ತುಂಬಾ ಟೇಸ್ಟಾಗಿರುತ್ತೆ. ರೆಸ್ಟೋರೆಂಟ್ಗಿಂತನೂ ತುಂಬಾ ರುಚಿಯಾಗಿರುತ್ತೆ ನಾವು ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿದರೆ. ನೋಡ್ಬೋದು ಎಷ್ಟೊಂದು ಕಡಿಮೆ ಸಮಯದಲ್ಲಿ ನಾವು ಇದನ್ನು ರೆಡಿ ಮಾಡಿದ್ದೇವೆ. ಕೇವಲ 10 ನಿಮಿಷದಲ್ಲಿ ರೆಡಿಯಾಗಿದೆ. ಈ ಈಸಿಯಾಗಿ ಮಾಡಿದಂತಹ ಚಿಕನ್ ಫ್ರೈಡ್ ರೈಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.